ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ತೂಗುದೀಪ್ಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ನೀಡ್ತಾ ಇರುವ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಇದೀಗ ವಿಡಿಯೋ ಕಾಲ್ ಮಾಡಿರುವುದು ಕೂಡ ಗೊತ್ತಾಗಿದೆ. ಹೌದು, ಕೈದಿಯೊಬ್ಬ ಜೈಲಿನ ಹೊರಗಿರುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿ ದರ್ಶನ್ ಅವರಿಂದ ಹಾಯ್ ಹೇಳಿಸಿದ್ದಾನೆ. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಫೋಟೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜೈಲ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 2 ತಿಂಗಳಿನಿಂದ ಜೈಲಿನಲ್ಲಿರುವ ದರ್ಶನ್ ಜೈಲಿನಲ್ಲೂ ಕೂಡ ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ದು ಅಧಿಕಾರಿಗಳೇ ಇದಕ್ಕೆ ಸಾಥ್ ನೀಡಿದ್ದಾರೆ ಎಂಬ ಗುಸುಗುಸು ಪಿಸು ಮಾತುಗಳ ಗುಟ್ಟು ಇದೀಗ ರಟ್ಟಾಗಿದೆ. ಜೈಲಿನಲ್ಲಿ ಅಧಿಕಾರಿಗಳು ದಾಸನಿಗೆ ರಾಜವೈಭೋಗದ ಬದುಕಿಗೆ ಅವಕಾಶ ಕಲ್ಪಿಸಿರುವುದು ಅದರ ಫೋಟೋಗಳು ಕೂಡ ದೃಢಪಟ್ಟಿವೆ. ವೈರಲ್ ಆಗಿರುವ ಫೋಟೋಗಳು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಆವರಣದಲ್ಲೇ ತೆಗೆದಿರುವುದು ಎಂಬುದಕ್ಕೆ ಪೂರಕವಾಗಿ ಹಿನ್ನೆಲೆಯಲ್ಲಿ ಜೈಲಿನ ದೊಡ್ಡ ಗೋಡೆಯ ದೃಶ್ಯ ಸಹ ಸೆರೆಯಾಗಿದೆ. ಇದೀಗ ಫೋಟೋ ವೈರಲ್ ಆದ ಬೆನ್ನಲ್ಲೇ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆಗೆ ವಿಡಿಯೋ ಕಾಲ್ ವೈರಲ್ ಕೂಡ ಆಗಿರುವುದು ಮತ್ತೊಂದಿಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ದರ್ಶನ್ ಜೊತೆಗೆ ಇರುವ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿದಾಗ ಹೊರಗಡೆ ಇರುವ ವ್ಯಕ್ತಿ ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾನೆ. ಇದೀಗ ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಜೈಲಿನ ಒಳಗಡೆ ಮೊಬೈಲ್ ಬಳಕೆಗೆ ಯಾವುದೇ ನಿರ್ಬಂಧ ಇಲ್ಲದೆ ಇರುವುದು ಇದರಿಂದ ಗೊತ್ತಾಗಿದೆ. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಡೀತಾ ಇದೆ, ಜೈಲಿನ ಒಳಗಿರುವಂತಹ ಕೈದಿಗಳ ಜೊತೆಗೆ ಯಾರು ಬೇಕಾದರೂ ವಿಡಿಯೋ ಕಾಲ್ ಮಾಡಿ ಮಾತನಾಡಬಹುದಾ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಇದನ್ನು ಕಂಡ ಮೃತ ರೇಣುಕಾಸ್ವಾಮಿ ತಂದೆ ಅವರು ತನಿಖೆಗೆ ಒತ್ತಾಯಿಸಿದ್ದಾರೆ. ತಮ್ಮ ಪುತ್ರನ ಕೊಲೆ ಆರೋಪಿಗಳ ವಿಲಾಸಿ ಜೀವನ ಕಂಡು ಕಣ್ಣೀರಿಟ್ಟಿದ್ದಾರೆ. ನಂಬಿಕೆ ಇದೆ, ನಮಗೆ ಪೊಲೀಸ್ನರಿಗೆ ನಂಬಿಕೆ ಇದೆ, ಸರ್ಕಾರ ನಂಬಿಕೆ ಇದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲ ಸರ್, ನಂಬಿಕೆ ಇತ್ತು, ಆದ್ರೂ ಜೈಲಲ್ಲಿ ಈ ರೀತಿ ಈಗಲೂ ನಂಬಿಕೆ. ಅದನ್ನ ತನಿಖೆ ಮಾಡ್ಲಿ ಸರ್, ಅದನ್ನ ತನಿಖೆ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಯಾಕೆ ತಪ್ಪು ಮಾಡಿದಾರೋ ಅದಕ್ಕೆ ಶಿಕ್ಷೆ ಆಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇನೆ, ಸೆಲೆಬ್ರಿಟೀಸ್ಗಳಿಗೂ ಒಂದೇನೆ. ಕಾನೂನಿನಲ್ಲಿ ಸೆಲೆಬ್ರಿಟೀಸ್ಗಳಿಗೆ ಬೇರೆ ಕಾನೂನು, ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರ್ತದೆ. ಇಲ್ಲಿವರೆಗೆ ಅವ್ರು ಕೇಳಿದ್ರು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ನಮ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಪೊಲೀಸರ ಮೇಲೆ ನಂಬಿಕೆ ಇದೆ. ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ, ಅವ್ರ ಬಗ್ಗೆ ನಂಬಿಕೆ ಇದೆ. ಆದರೆ ಈ ಘಟನೆ ಹೆಂಗೆ ನಡೀತು ಅಂತ ನನಗೆ ಆಶ್ಚರ್ಯ ಆಗುತ್ತೆ, ಪರಮ ಆಶ್ಚರ್ಯ ಆಗುತ್ತೆ. ಭಾಳ ಶಾಕಿಂಗ್ ನ್ಯೂಸ್ ಆಗಿದೆ ನಮಗೆ, ಈ ಥರ ನ್ಯೂಸ್ ಆಗಿದೆ. ಏನಿದೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಇದನ್ನ ನಿರ್ದೇಶನ ಕೊಡಬೇಕಂತ ಅವ್ರಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ. ಫೋಟೋ ನೋಡಿದಾಗ ಸರ್ ಪಶ್ಚಾತ್ತಾಪನೆ ಪಡ್ತಿಲ್ಲ. ಇದೆ ಯಾವುದೇ ರೀತಿ ಖೂನು ಮಾಡಿದೀನಿ ಅಥವಾ ಮಾಡಿದೀನಿ ಅಂತ ಯಾವ್ದು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನಿಸೇನೇ ಇಲ್ಲ. ಆ ಥರ ಇದೆ. ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಕೇಳ್ತೀನಿ. ಹೊರಗಡೆ ಇದ್ದಂಗೆ ಒಳಗಡೆ ಇದ್ದಾರೆ ಸರ್. ಹಾಗಿದ್ರೆ ಆ ಸರ್ಕಾರ ಇದು ಮಾಡ್ತದೆ, ನ್ಯಾಯಾಂಗದ ಇದೆ. ಅವರು ಏನು ಚಾರ್ಜ್ ಶೀಟ್ ಬರ್ತೈತಲ್ಲ, ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ, ಅದು ನಡೀತೈತೆ. ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ, ಜಡ್ಜ್ ಮುಂದೆ ಬರುತ್ತೆ. ಜಡ್ಜ್ ಅವರು ಸರಿಯಾದ ಶಿಕ್ಷೆ ಯಾರು ತಪ್ಪಿಸಿದವ್ರಿಗೆ ಮಾಡ್ತಾರೆ ಅಂತ ನನ್ನ ಪೂರ್ಣ ನಂಬಿಕೆ ಇದೆ. ಮತ್ತು ಜೈಲಿನ ವ್ಯವಸ್ಥೆಗೆ ಹಾಗೂ ದರ್ಶನ್ಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ದರ್ಶನ್ ಜೈಲಿಗೆ ಮನೆಯೂಟ ತರಿಸಿಕೊಳ್ಳಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು. ದರ್ಶನ್ರ ಈ ಒಂದು ಕೋರಿಕೆ ಒಪ್ಪದ ನ್ಯಾಯಾಲಯ ಮನೆಯೂಟಕ್ಕೆ ಅವಕಾಶ ನಿರಾಕರಿಸಿತು. ಇದರ ಬೆನ್ನಲ್ಲೇ ದರ್ಶನ್ ಕುಖ್ಯಾತ ರೌಡಿಗಳ ಜೊತೆ ಜೈಲಿನಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇರುವಂತಹ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿತ್ತು. ಜೈಲಿನಲ್ಲಿ ನಡೆಯುವ ದಂಧೆಗಳ ಅನಾವರಣವಾಗಿತ್ತು ಭಾರೀ ಸಂಚಲನ ಮೂಡಿಸಿದೆ. ಇನ್ನು ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಚಾರ ಬಹಿರಂಗವಾದ ಬೆನ್ನಲ್ಲೇ ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಹೀಗಾಗಿ ಅಡಿಷನಲ್ ಐಜಿ ಆನಂದ್ ರೆಡ್ಡಿ ಇಂದು ಈ ಬಗ್ಗೆ ಸಂಪೂರ್ಣ ತನಿಖೆಯನ್ನ ಮಾಡಲಿದ್ದು ಸತ್ಯಾಸತ್ಯತೆ ಹೊರಬರಲಿದ್ದು ದರ್ಶನ್ಗೆ ಮತ್ತಷ್ಟು ಕಾನೂನಿನ ಕುಣಿಕೆ ಬಿಗಿಯಾಗುವ ಎಲ್ಲ ಸಂಭವಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ.